ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಅಂತಂದರೆ ಉಭಯ ಗ್ರಹ. ಮಿಥುನ ಮತ್ತು ಕನ್ಯಾ ಯಾವತ್ತೂ ಉಭಯ ಗ್ರಹ, ಕಾರ್ನರ್, ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸ್ವಲ್ಪ ದಿನದಿಂದ 2024 ಚೆಂದ ಆಗುವ ಸಾಧ್ಯತೆಗಳು ಇದ್ದವು, ಈಗಿಲ್ಲ. ಆದರೆ ಎಲ್ಲಿಂದ ಹೇಗೆ ಬರ್ತಾರೆ? ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಮೇಷ, ರಿಷಭ ಮತ್ತು ಮಿಥುನ, ಇಲ್ಲಿಗೆ ಬರ್ತಾರೆ. ಆವಾಗ ಎಷ್ಟನೇ ಮನೆಗೆ ಬಂತು? ಎಚ್ಚರಿಕೆ ಇರಲಿ. ಮತ್ತೆ ತಿರ್ಗಾ ಲೆಕ್ಕ ಹಾಕ್ಕೊಳ್ಳಿ, ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಹೋದರು, ಆಗ ಎಷ್ಟನೇ ಮನೆಯಲ್ಲಿ ಬಂತು? ಗೋಚಾರ ಬಲವನ್ನು ತಿಳಿದು ಕಾರ್ಯಗಳನ್ನು ಮಾಡಬೇಕು. ಏನಿದೆ ಗ್ರಹಗಳ ಚಾರ ಅನ್ನೋದಕ್ಕೆ ಗೋಚಾರ ಅಂತ. ವಿಶೇಷವಾಗಿ ಗೋದಾನ ಮಾಡಬೇಕಂತ ಕನ್ಯಾ ರಾಶಿಯವರು ಟಾಪ್ ಆಗಿ ಹೋಗಲಿಕ್ಕೆ. ಎಲ್ಲಿ ಸ್ವಾಮಿ ತರೋದು? ನನ್ನಿಂದ ಅಷ್ಟಲ್ಲ. ಪ್ರತ್ಯಾಮ್ನಾಯ ಅಂತ ಒಂದು ಪುಟ್ಟದು ಹಿತ್ತಾಳೆನೋ ಬೆಳ್ಳಿದೋ ಹಸುವನ್ನು ತಂದು ನಿಮ್ಮ ಕೈಲಿದ್ದಂಥ ದಕ್ಷಿಣ ದಾನಗಳನ್ನು ಮಾಡಿ, ಆವತ್ತಿನ ದಿವಸ ಯಾರು ಹಿರಿಯರು ತೀರ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ಲೆಕ್ಕ. ಆ ದಾನವನ್ನು ಮಾಡಿ ಪಿತೃಕಾರ್ಯ ಮಾಡಿದರೆ ಭಾಳ ಶ್ರೇಷ್ಠ. ನಿಮಗೆ ಯಾವುದು ಉದ್ಧಾರ? ಇವತ್ತು ನಾವು ಚೆನ್ನಾಗಿದ್ದೀವಿ, ಪಿತೃಕಾರ್ಯ. ಇವತ್ತು ನಾವು ಕಷ್ಟಪಡ್ತೀವಿ, ಜಗಳ. ಇವತ್ತು ಜಗಳ ಆಯಿತು, ಪಿತೃಕಾರ್ಯದಿಂದಲೇ ಪೆಂಡಿಂಗ್ ಇದೆ ಅಂಥೇಳಿ ಆ ಪಿತೃಕಾರ್ಯಕ್ಕೆ ಒತ್ತು ಕೊಟ್ಟು ಜಾಸ್ತಿ ಕಾರ್ಯಗಳನ್ನು ಮಾಡಿದ್ದಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಯಾವುದೊಂದನ್ನು ನಾವೇನು ಹೇಳ್ತೀವಿ, ಒಂದು ವಿದ್ಯಾರ್ಥಿ, ಒಂದು ಆರೋಗ್ಯ, ಒಂದು ಹಣಕಾಸು, ಒಂದು ಜೀವನ, ನಿಮ್ಮ ಜಾಬು, ಎಲ್ಲದರಲ್ಲೂ ಯಾವ ಚೇಂಜಸ್ಸು ಇರಲ್ಲ, ಯಾವ ಇಂಪ್ರೂವ್ಮೆಂಟು ಬರಲ್ಲ. ಯಥಾಸ್ಥಿತಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಮುಂಬರುವ ದಿನಗಳು ಎಕ್ಸಲೆಂಟಾಗಿ ಬರುವ ಸಾಧ್ಯತೆಗಳುಂಟು. ಹಾಗಾಗಿ ಸಮಾಧಾನವೇ ಪ್ರಧಾನ ನಿಮ್ಮ ಕನ್ಯಾ ರಾಶಿಯವರಿಗೆ. ನಿಮಗೂ ಅಷ್ಟೇ ದೇವರ ವಿಶೇಷ ಆರಾಧನೆ, ನಿಮಗೂ ಅಷ್ಟೇ ದುರ್ಗಾ ಮತ್ತು ಲಕ್ಷ್ಮೀ ನರಸಿಂಹದೇವರನ್ನು ವಿಶೇಷ ಪ್ರಾರ್ಥನೆ ಮಾಡಿ ಹಸಿರು ಕಾಳು ದಾನ ಕೊಟ್ಟರೆ ಈ 2025 ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ ಒಳ್ಳೆಯದಾಗುವ ಸಾಧ್ಯತೆ. ಸೆಪ್ಟೆಂಬರ್ ತಿಂಗಳು ಯಥಾಸ್ಥಿತಿ ಮೇಂಟೈನ್, ಅದಾದ ಮೇಲೆ ಇಂಪ್ರೂವ್ಮೆಂಟ್ ಆಗುವ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಉಂಟು.